ಉತ್ತರ ಪ್ರದೇಶದಲ್ಲಿ ಭೀಕರ ಬಿರುಗಾಳಿ ಮಳೆ ಅಬ್ಬರ ಮಹಾವಿನಾಶಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲಿ ನೋಡಿದ್ರೂ ಮಳೆ, ಭೀಕರ ಗಾಳಿ, ಧೂಳಿನ ಚಂಡಮಾರುತ. ಉತ್ತರ ಪ್ರದೇಶದಲ್ಲಿ ಮಹಾವಿಲಯ ಸೃಷ್ಟಿಸುತ್ತಿದ್ದಾನೆ ವರುಣ ದೇವ. ಬಲು ಭಯಾನಕವಾಗಿದೆ ಭೀಕರ ಬಿರುಗಾಳಿ ಮಳೆ ಅವಾಂತರದ ದೃಶ್ಯಗಳು. ಈವರೆಗೂ 100ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ನೂರಾರು ಮನೆಗಳು ಧ್ವಂಸವಾಗಿವೆ. ಪ್ರಯಾಗ್ರಾಜ್ ಜಿಲ್ಲೆಯೊಂದರಲ್ಲೇ ಮಳೆಗೆ 17 ಮಂದಿ ಬಲಿಯಾಗಿದ್ದಾರೆ. 5 ಮಹಿಳೆಯರು, 4 ಮಕ್ಕಳು, 8 ಪುರುಷರು ಬಲಿಯಾಗಿದ್ದಾರೆ ಮಳೆಯಿಂದಾಗಿ. 20 ಜಾನುವಾರುಗಳು ಸಾವನ್ನಪ್ಪಿದ್ರೆ 16 ಮನೆಗಳು ಸಂಪೂರ್ಣವಾಗಿ ಕುಸಿದು ಹೋಗಿವೆ. ಮಿರ್ಜಾಪುರದಲ್ಲಿ ಬಿರುಗಾಳಿಯ ನಡುವೆ ನೂರಾರು ಮನೆಗಳು ಕುಸಿದಿರುವಂತದ್ದು. ಸಿಡಿಲು ಬಡಿದು ಪ್ರತ್ಯೇಕ ಕೇಸ್ಗಳಲ್ಲಿ 14 ಜನರು ದುರ್ಮರಣ ಹೊಂದಿದ್ದಾರೆ. ಸಂತ್ರಸ್ತರಿಗೆ 24 ಗಂಟೆಯ ಒಳಗೆ ಪರಿಹಾರ ತಲುಪಿಸಿ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು. ಇದೀಗ ಉತ್ತರ ಪ್ರದೇಶದಲ್ಲಿ ಭೀಕರ ಬಿರುಗಾಳಿ ಮಳೆಯ ಅಬ್ಬರ ಮಹಾವಿನಾಶ ಆಗ್ತಾ ಇದೆ. ಎಲ್ಲಿ ನೋಡಿದ್ರೂ ಮಳೆ, ಭೀಕರ ಬಿರುಗಾಳಿ, ಧೂಳಿನ ಚಂಡಮಾರುತ. ಉತ್ತರ ಪ್ರದೇಶದಲ್ಲಿ ಮಹಾವಿಲಯ ಸೃಷ್ಟಿ ಮಾಡ್ತಾ ಇದ್ದಾನೆ ವರುಣ ದೇವ. ಬಲು ಭಯಾನಕವಾಗಿದೆ ಭೀಕರ ದೃಶ್ಯಗಳು. ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಯಾವ ರೀತಿ ಮಳೆ ಗಾಳಿ ಬೀಸ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಅಂತ. ಪ್ರಯಾಗ್ ಜಿಲ್ಲೆಯೊಂದರಲ್ಲೇ ವರುಣ ಮಳೆಗೆ ಇದೀಗ 17 ಮಂದಿ ಬಲಿಯಾಗಿದ್ದಾರೆ. ನೋಡಿ, ಹಿಡಿದುಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಅಲ್ಲಿ ಒಬ್ಬ ವ್ಯಕ್ತಿ ಒಂದು ಮೇಲ್ಚಾವಣಿಯನ್ನ ಹಿಡಿದುಕೊಂಡು ನಿಂತ್ಕೊಳ್ಳೋದಕ್ಕೆ ಬಹಳ ಟ್ರೈ ಮಾಡ್ತಾನೆ, ಹಾರು ಹೋಗುತ್ತೆ ಅಂತ. ಬಟ್ ಅದು ಗಾಳಿಯ ತೀವ್ರ ತುಂಬಾನೇ ಜೋರಾಗಿದೆ. ಮಿರ್ಜಾಪುರದಲ್ಲಿ ಬಿರುಗಾಳಿಗೆ ಈಗಾಗಲೇ ಜನರು ಸಾವನ್ನಪ್ಪಿರುವಂಥದ್ದು. ಸಿಡಿಲು ಬಡಿದು ಪ್ರತ್ಯೇಕ ಕೇಸ್ನಲ್ಲಿ 14 ಜನ ಸಾವನ್ನಪ್ಪಿದ್ದಾರೆ. ಸಂತ್ರಸ್ತರಿಗೆ 24 ಗಂಟೆಯ ಒಳಗೆ ಪರಿಹಾರ ತಲುಪಿಸಬೇಕು ಅಂತ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದಲ್ಲಿ ಭೀಕರ ಬಿರುಗಾಳಿ ಮಳೆ, ಧೂಳಿನ ಚಂಡಮಾರುತ ಏರ್ಪಟ್ಟಿರುವಂಥದ್ದು. ಎಲ್ಲ ನೋಡಿದ್ರೂ ಕೂಡ ಮಳೆ, ಗಾಳಿ, ಭೀಕರ ಬಿರುಗಾಳಿ ಬೀಸ್ತಾ ಇದೆ. ಮಹಾವಿಲಯವನ್ನ ಸೃಷ್ಟಿಸ್ತಾ ಇದ್ದಾನೆ ವರುಣ ದೇವ. ಭಯಾನಕವಾಗಿದೆ ಭೀಕರ ಬಿರುಗಾಳಿ ಹಾಗೆ ಮಳೆಯ ಅವಾಂತರದ ದೃಶ್ಯಗಳು. ಈವರೆಗೂ 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. कारण सभी फीडर बंद किया गया। बहुत कड़े आंधी पानी और मौसम एकदम बेहद खराब है। मौसम खराब होने के कारण सभी फीडर बंद किया गया। बहुत कड़े आंधी पानी और मौसम एकदम बेहद खराब है। मौसम खराब होने के कारण सभी फीडर बंद किया गया। बहुत कड़े आंधी पानी और मौसम एकदम बेहद खराब है। मौसम खराब होने के कारण सभी फीडर बंद किया गया। बहुत ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವ ಹಾಗೆ ಒಬ್ಬ ವ್ಯಕ್ತಿ ತನ್ನ ಅಂಗಡಿಯನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಬಿರುಗಾಳಿ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಆತನನ್ನೇ ಎಳೆದುಕೊಂಡು ಹೋಗುವಂತಹ ದೃಶ್ಯ ಮತ್ತೊಂದು ವಿಂಡೋದಲ್ಲಿ ಕಾಣಿಸ್ತಾ ಇರುವಂಥದ್ದು. ಹಾಗೆ ಮತ್ತೊಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಆ ವ್ಯಕ್ತಿಯನ್ನೇ ಗಾಳಿ ಎಳೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಇರುವಂಥದ್ದು. ಆ ಮಟ್ಟಕ್ಕೆ ಈಗ ಉತ್ತರ ಪ್ರದೇಶದಲ್ಲಿ ಬಿರುಗಾಳಿ ಎದ್ದಿರುವಂಥದ್ದು. ವ್ಯಕ್ತಿಯನ್ನೇ ಎಳೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಅಂಗಡಿಯ ಮೇಲ್ಚಾವಣಿಯನ್ನ ಉಳಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾನೆ ಮಾಲೀಕ, ಆದರೆ ಆಗ್ಲಿಲ್ಲ. ಗಾಳಿಯ ರಭಸ ಅಷ್ಟರ ಮಟ್ಟಿಗೆ ತೀವ್ರವಾಗಿದೆ. ಆತನನ್ನೇ ಎಳೆದುಕೊಂಡು ಹೋಗುವಂತಹ ಗಾಳಿ ಇದ್ದಿದ್ದ ಕಾರಣ ಆತ ಬಿಟ್ಟು ಸರಿತಾರೆ. ಮತ್ತೊಂದು ದೃಶ್ಯಾವಳಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಗಾಳಿ ರಭಸ ಹೇಗಿದೆ ಅಂತಂದ್ರೆ ವ್ಯಕ್ತಿಯನ್ನೇ ಎಳೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಕೂಡ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಈಗ ಉತ್ತರ ಪ್ರದೇಶದಲ್ಲಿ ಬಿರುಗಾಳಿ ಇರುವಂಥದ್ದು.